ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂದರೆ ಪೊಲಿಟಿಕಲ್ ಕ್ಯಾರಿಯರ್, ರಾಜಕೀಯ ವೃತ್ತಿ ಜೀವನ. ಒಬ್ಬ ಮನುಷ್ಯ ಯಾವುದೇ ಒಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂದರೆ ಮೊದಲನೇದಾಗಿ ಅವನ ಪರ್ಸ್ನಲ್ ಹಾರೋಸ್ಕೋಪು ಯಾವ ರೀತಿ ಇರುತ್ತೆ, ಮತ್ತು ಅವನಿರುವಂಥ ವಾಸ್ತು ಶಾಸ್ತ್ರ ಅವನ ಮನೆಯಲ್ಲಿ ಯಾವ ರೀತಿ ಅವನು ಬಳಕೆ ಮಾಡ್ತಿರ್ತಾನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದು ಜನ ಇದು ನಂಬಲ್ಲ. ಕೆಲವೊಂದು ಸಲ ದೊಡ್ಡ ಪ್ರಮಾಣದ ಹೊಡೆತ ಬಿದ್ದ ಮೇಲೆ ಈ ಶಾಸ್ತ್ರನೆಲ್ಲ ನಂಬ್ತಾ ಹೋಗ್ತಾರೆ. ಅವತ್ತು ಅವರು ಯಾವಾಗ ಫೇಲ್ಯೂರ್ ಜಾಸ್ತಿ ಆಗಿರುತ್ತೆ, ತುಂಬ ಪ್ರಮಾಣವಾಗಿ ಲಾಸ್ ಮಾಡ್ಕೊಂಡಿರ್ತಾರೆ, ಅವತ್ತು ಅವ್ರ ವಾಸ್ತು ಹೆಂಗಿರುತ್ತೆ ಅಂತ ನೋಡ್ಕೊಳ್ಳುವಂಥದ್ದು, ಅವ್ರ ಆಫೀಸ್ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಳ್ಳೋದು, ಮತ್ತೆ ಅವ್ರ ಪರ್ಸನಲ್ ಹಾರೋಸ್ಕೋಪ್ ಎಕ್ಸ್ಪ್ಲನೇಷನ್ಸ್ ಕೇಳೋಕ್ಕೆ ಅವಾಗ ಬರುವಂಥದ್ದು. ಈಗ ನಾನು ಹೇಳೋದು, ನೀವು ಯಾವುದೇ ಒಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಿ, ಅದು ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಇರ್ಬೋದು, MLA ಎಲೆಕ್ಷನ್ ಇರ್ಬೋದು, ಕಾರ್ಪೊರೇಟ್ ಎಲೆಕ್ಷನ್ಸ್ ಇರ್ಬೋದು, ಅಥವಾ MP ಎಲೆಕ್ಷನ್ಸ್ ಇರ್ಬೋದು, ಯಾವುದೇ ಒಂದು ಎಲೆಕ್ಷನ್ಸ್ ಆಗಲಿ, ನೀವಿರುವಂಥ ವಾಸ್ತು ನಿಮ್ಮ ಮನೆಯಲ್ಲಿ ಯಾವ ರೀತಿ ಇದೆ ಅನ್ನೋದು ಪ್ರಮುಖವಾಗಿ ನೋಡೋಣ ಇವತ್ತು. ಎಷ್ಟೊಂದು ಜನ ಉಚ್ಚ ಸ್ಥಾನದಲ್ಲಿ ಅವ್ರ ಮನೆಯ ಮೇನ್ ಡೋರ್ ಇರಲ್ಲ, ನೀಚ ಸ್ಥಾನದಲ್ಲಿ ಇರುತ್ತೆ. ಅಲ್ಲಿ ಅವರು ಎಂಟ್ರೆನ್ಸು ಮತ್ತು ಎಕ್ಸಿಟ್ ಆಗ್ತಿರ್ತಾರೆ, ಹೋಗೋದು ಬರೋದೆಲ್ಲ ನೀಚ ಸ್ಥಾನದಲ್ಲಿ ಮಾಡ್ತಿರ್ತಾರೆ. ಈ ಥರ ಸಮಯದಲ್ಲಿ ಅವ್ರು ಯಾವುದೇ ಒಂದು ಎಲೆಕ್ಷನ್ಸ್ ಕಂಟೆಸ್ಟ್ ಮಾಡಬೇಕಾದ್ರೆ ಅವ್ರಿಗೆ ಸೋಲು ಆಗ್ತಾನೆ ಇರುತ್ತೆ. ಅವ್ರಿಗೆ ಗೊತ್ತಿರಲ್ಲ, ಯಾಕೆ ನಾನು ಅಷ್ಟು ದುಡ್ಡು ಖರ್ಚು ಮಾಡ್ತೀನಿ, ನನಗೆ ಅಷ್ಟು ಪಾಪ್ಯುಲಾರಿಟಿ ಇದೆ, ಆದ್ರೂ ನಾನು ಯಾಕೆ ಗೆಲ್ತಾ ಇಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಇರುತ್ತೆ. ಮತ್ತು ಎಷ್ಟೊಂದು ಸಲ ಅವರು ಮನೇನ ಚೇಂಜ್ ಮಾಡಿರ್ತಾರೆ, ಒಂದು ಸಣ್ಣ ಮನೆಯಿಂದ ದೊಡ್ಡ ಮನೆಗೆ ಹೋಗಿರ್ತಾರೆ, ಸಣ್ಣ ಮನೆಯಲ್ಲಿ ಗೆದ್ದಿರ್ತಾರೆ, ಒಂದು ಮನೆ ದೊಡ್ಡ ಮನೆಗೆ ಹೋದಾಗ ಸೋಲುವಂಥ ಸಂಭವ ಉಂಟಾಗುತ್ತೆ. ಇವತ್ತು ನಾನು ತಿಳಿಸ್ಕೊಡ್ತೀನಿ ಯಾವ ಜಾಗನ ನಾವು ಸ್ಟ್ರಾಂಗ್ ಬಲಪಡಿಸ್ಕೊಳ್ಬೇಕು ವಾಸ್ತುಶಾಸ್ತ್ರದಲ್ಲಿ. ಅದರಲ್ಲೂ ಮೇಯ್ನಾಗಿ ಯಾರು ರಾಜಕೀಯ ವೃತ್ತಿ ಜೀವನವನ್ನೇ ನಡೆಸಬೇಕು, ನನ್ನ ಲೈಫ್ ಲಾಂಗ್ ನಾನು ಪೊಲಿಟಿಕಲ್ ಕ್ಯಾರಿಯರಲ್ಲೇ ಇರಬೇಕು ಅನ್ನೋರು ನಾನೀಗ ತೋರಿಸ್ತೀನಿ ಯಾವ ರೀತಿ ಇರಬೇಕು ಅಂತ. ನೋಡಿ, ಎಲ್ಲರೂ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಇದೆಲ್ಲ ತಿಳ್ಕೊಂಡಿರ್ತೀರ. ನಿಮ್ದು ಯಾವುದೇ ಒಂದು ಡೈಮೆನ್ಷನ್ ಆಗಿರಲಿ, ನಿಮ್ಮ ಮನೆ ಅದು ಯಾವುದೇ ಒಂದು ಡೈಮೆನ್ಷನ್ ಆಗಿರಲಿ, ಈ ರೀತಿ ಒಂದು 4 ಭಾಗ ಮಾಡ್ಕೊಳ್ಳಿ. ನೀವು ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ, ನೀವು ಏನಾದರೂ ಅಪ್ಪಿತಪ್ಪಿ, ಈಗ ಪೊಲಿಟಿಕಲ್ ಕ್ಯಾರಿಯರ್ ಅವ್ರಿಗೆ ನಾನು ರಾಜಕಾರಣಿ ಆಗಬೇಕು ಅಂದರೆ ದಕ್ಷಿಣ ದಿಕ್ಕು ತುಂಬ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ. ಆದರೆ ಎಲ್ಲಿ ಎಂಟ್ರೆನ್ಸ್ ಕೊಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಉದಾಹರಣೆಗೆ ಇದು 20 ಅಂತಾನೆ ಅನ್ಕೊಳ್ಳೋಣ. ಈ ಡೈಮೆನ್ಷನ್ ಇದೆಯಲ್ಲ, ಇದು 20ನೇ ಅಂತ ಅನ್ಕೊಳ್ಳೋಣ, ಇದು 13ನೇ ಅಂತ ಅನ್ಕೊಳ್ಳೋಣ. ಈ 20ನ 3 ಭಾಗ ಮಾಡಬೇಕಾಗುತ್ತೆ. ನೀವು 3 ಭಾಗ ಮಾಡಬೇಕಾಗುತ್ತೆ. 3 ಭಾಗದಲ್ಲಿ ಉಚ್ಚ ಸ್ಥಾನದಲ್ಲಿ ಸೌತ್ ಅಲ್ಲಿ ಎಕ್ಸಿಟ್, ನೀವು ಎಂಟ್ರೆನ್ಸ್ ಮತ್ತೆ ಎಕ್ಸಿಟ್ ಮಾಡಿದ್ರೆ ಮಾತ್ರ ನೀವು ರಾಜಕೀಯ ಜೀವನದಲ್ಲಿ ಇರಕ್ಕೆ ಸಾಧ್ಯ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರ್, ನಮ್ದು ದಕ್ಷಿಣ ದಿಕ್ಕಲ್ಲಿ ರೋಡ್ ಇಲ್ಲ, ನಮ್ದು ಏನಾದ್ರೂ ಪೂರ್ವದಲ್ಲಿದೆ ಅಂದ್ರೆ ಈಶಾನ್ಯದಲ್ಲಿ ನೀವು 3 ಭಾಗ ಮಾಡಿಕೊಂಡು ಈ ಡೈರೆಕ್ಷನ್ ಅಲ್ಲಿ ನೀವು ಎಂಟ್ರೆನ್ಸ್ ಬರಬೇಕಾಗುತ್ತೆ. ಸರ್, ನಮ್ದು ನಾರ್ತ್ ಅಲ್ಲಿ ಫೇಸಿಂಗ್ ರೋಡ್ ಇದೆ, ಉತ್ತರದಲ್ಲಿ ರೋಡ್ ಇದೆ ಅಂದ್ರೆ ಇದನ್ನ 3 ಪಾರ್ಟ್ ಮಾಡಿಕೊಂಡು ಈ ಡೈರೆಕ್ಷನ್ ಅಲ್ಲಿ ನಿಮ್ಮ ಮನೆಯ ಎಂಟ್ರೆನ್ಸ್ ಬರಬೇಕಾಗುತ್ತೆ. ಅಥವಾ ಪಶ್ಚಿಮದಲ್ಲಿದೆ ಸರ್ ನಮ್ದು ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ನೀವು ಮನೆಯ ಒಳಗೆ ಹೊರಗೆ ಮೇನ್ ಡೋರ್ ಇರಬೇಕಾಗುತ್ತೆ. ಅದು ಬಾಡಿಗೆ ಮನೆ ಆಗಿರಲಿ, ಸ್ವಂತ ಮನೆ ಆಗಿರಲಿ, ನೀವು ರಾಜಕಾರಣದಲ್ಲಿ ಇರಬೇಕು ಅಂದ್ರೆ ಈ ಒಂದು 4 ಸ್ಟೆಪ್ ನೀವು ಬೇಸಿಕ್ ಆಗಿ ಫಾಲೋ ಮಾಡಲೇಬೇಕು. ಅಪ್ಪಿತಪ್ಪಿ ನಿಮ್ಗೆ ಯಾರಾದರೂ ಗೊತ್ತಿಲ್ಲದೆ ನೈಋತ್ಯ ಮೂಲೆಯಲ್ಲಿ ಏನಾದರೂ ಎಂಟ್ರೆನ್ಸ್ ಕೊಟ್ರೆ, ಇಲ್ಲಿ ಎಂಟ್ರೆನ್ಸ್ ಕೊಟ್ರೆ, ಅಥವಾ ಈ ಕಡೆ ಏನಾದರೂ ನೀವು ಎಂಟ್ರೆನ್ಸ್ ಕೊಟ್ಟಿದ್ದೆ ಆದ್ರೆ ನೀವು ಕೊಲ್ಯಾಪ್ಸ್ ಆಗ್ತೀರಾ, ಫುಲ್ ಕಳ್ಕೊಳ್ತೀರಾ. ನೀವು ಏನೇನು ಸಂಪಾದನೆ ಮಾಡಿರ್ತೀರಾ, ಪಿತ್ರಾರ್ಜಿತ ಆಸ್ತಿ ಬಂದಿರ್ಬೋದು, ಯಾವುದೇ ಒಂದು ಪ್ರಾಪರ್ಟಿ ಇರ್ಬೋದು, ರಾಜಕಾರಣಕ್ಕೆ ದುಡ್ಡು ಹಾಕಿ ಈ ಡೈರೆಕ್ಷನ್ ಅಲ್ಲಿ ಕಳ್ಕೊಳ್ತೀರಾ. ಸೌತ್ ಡೈರೆಕ್ಷನ್ ತುಂಬಾನೇ ಇಂಪಾರ್ಟೆಂಟ್ ಒಬ್ಬ ರಾಜಕಾರಣಿಗೆ. ಆದ್ರೆ ನೀವು ಯಾವ ದಿಕ್ಕಲ್ಲಿ ಓಡಾಡ್ತೀರ ಅನ್ನೋದು ತುಂಬಾ
ಇಂಪಾರ್ಟೆಂಟ್ ಆಗುತ್ತೆ. ಉಚ್ಚ ಸ್ಥಾನದಲ್ಲಿ ಓಡಾಡ್ತಿದ್ದೀನ ಅಥವಾ ನೀಚ ಸ್ಥಾನದಲ್ಲಿ ಓಡಾಡ್ತಿದ್ದೀನ ಅಂತ. ಇಲ್ಲಿ ಆಗ್ನೇಯದಲ್ಲಿ ಈ ಪಾರ್ಟಲ್ಲಿ ಓಡಾಡಿದ್ರೆ ಮಾತ್ರ ನಿಮಗೆ ರಾಜಕೀಯ ಜೀವನದಲ್ಲಿ ಶ್ರೇಯಸ್ ತುಂಬಾ ಇರುತ್ತೆ. ಪಿ ತಪ್ಪಿ ಏನಾದರೂ ಬೇರೆ ಡೈರೆಕ್ಷನ್ಸ್ ಅಲ್ಲಿ ನೀವು ಬಿಟ್ಟು ಯಾವ ಡೈರೆಕ್ಷನ್ಸ್ ಅಲ್ಲಿ ನೀವು ಓಡಾಡಿದ್ರು ನಿಮಗೆ ತುಂಬಾ ಲಾಸ್ ಆಗುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟು ದೊಡ್ಡ ಪ್ರಮಾಣದ ಲಾಸು ಹೊಡೆತ ನೀವು ಅನುಭವಿಸ್ಬೇಕಾಗುತ್ತೆ. ಇದು ನೀವು ಮನೆಯಲ್ಲಿರುವಂಥದ್ದು. ನೀವು ಮನೆಯಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಓಡಾಡಬೇಕು ಅಂತ ಇದು ಮೇನ್ ಬೇಸಿಕ್ ಥಿಂಗ್ ಇದು. ಮತ್ತೆ ನಾವು ಇದ್ರೊಳಗಡೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಹೋಗಿ ಈಶಾನ್ಯದಲ್ಲಿ ಏನ್ ಬರಬೇಕು, ಆಗ್ನೇಯದಲ್ಲಿ ಏನ್ ಬರಬೇಕು ಅನ್ನೋದನ್ನು ಎಲ್ಲ ಎಪಿಸೋಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದ್ರೂ ಈಶಾನ್ಯ ಭಾಗದಲ್ಲಿ ನಿಮ್ಗೆ ಈ ಭಾಗದಲ್ಲಿ ಭಾರವಾದ ಪದಾರ್ಥ ಇರಲೇಬಾರ್ದು. ನೀವು ಭಾರವಾದ ಪದಾರ್ಥ ಏನಾದ್ರು ಇಟ್ಕೊಳ್ಬೇಕು ಅಂದ್ರೆ ಈ ಪೋರ್ಷನ್ ನೀವು ಬ್ಲಾಕ್ ಮಾಡ್ಕೋಬೇಕು. ಯಾರು ಅದ್ರಲ್ಲೂ ರಾಜಕಾರಣಿಗಳು ಈ ಪೋರ್ಷನ್ಸ್ ನೀವು ಬ್ಲಾಕ್ ಮಾಡ್ಕೊಂಡ್ರೆ ನಿಮ್ಗೆ ಯಾರು ಶತ್ರುಗಳು ಇರ್ತಾರೆ ಅವರಿಂದ ನೀವು ಮುಕ್ತರಾಗಿರ್ತೀರ. ನಿಮ್ಮ ಶತ್ರುಗಳು ನಿಮ್ ಜೊತೆ ಅಷ್ಟು ಕಾಂಟ್ಯಾಕ್ಟ್ ಮಾಡಕ್ಕೆ ಎದುರುಕೊಳ್ತಾರೆ, ನಿಮ್ಗೆ ಏನಾದ್ರು ಒಂದು ಪಿತೂರಿ ಮಾಡಕ್ಕೆ ಎದುರುಕೊಳ್ತಾರೆ. ಈ ಪಾರ್ಟ್ನ ನೀವು ಬ್ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ ಯಾವುದೇ ಒಂದು ಕಿಟಕಿ ಇಡುವಂಥದ್ದು, ಇಲ್ಲಿ ಎಷ್ಟೊಂದ್ ಜನ ಇಲ್ಲಿ ಬಾಲ್ಕನಿ ಮಾಡ್ಬಿಡ್ತಾರೆ. ಈಗೇನೋ ಸೌತ್ ರೋಡ್ ಇದ್ರೆ ಇಲ್ಲಿ ಬಾಲ್ಕನಿ ಮಾಡಿ ಇಲ್ಲಿ ಕುತ್ಕೊಳ್ಳುವಂಥದ್ದು ಔಟ್ ಸೈಡು. ಇಲ್ಲಿ ಏನಾದ್ರು ಓಡಾಡೋದಾದ್ರೆ ಎಂಟೈರ್ ಕೊಲಾಪ್ಸ್ ಆಗ್ತೀರಾ. ಮೇನ್ ಅವ್ರು ಎಷ್ಟೇ ದೊಡ್ಡ ಪೊಲಿಟಿಕಲ್ ಲೀಡರ್ ಆಗಿದ್ರು ಈ ಜಾಗದಲ್ಲಿ ಓಡಾಡಿದ್ರೆ ಅವ್ರಿಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಯಾರೋ ಮಾಡಿರುವಂಥದ್ದು ಕೆಟ್ಟ ಹೆಸರು ಇವ್ರಿಗೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಈ ಜಾಗವನ್ನ ನೀವು ಬ್ಲಾಕ್ ಮಾಡ್ಕೋಬೇಕು. ಇದು ಮನೆ ವಿಚಾರ. ಇದು ಎರಡನೇದು ಆಫೀಸ್. ಉದಾಹರಣೆಗೆ ನಿಮ್ದು ಒಂದು ಆಫೀಸ್ ಎಲ್ಲ ಇರುತ್ತೆ, ಆಫೀಸಲ್ಲಿ ಎಷ್ಟೊಂದು ಜನ ಎಲ್ಲಿ ಕುತ್ಕೊಳ್ಬೇಕು ಅನ್ನೋದು ನೋಡಿ. ನೀವು ಈ ಡೈರೆಕ್ಷನ್ ಅಲ್ಲಿ ನೈಋತ್ಯದಲ್ಲಿ, ನೈಋತ್ಯ, ವಾಯುವ್ಯ, ಈಶಾನ್ಯ, ಆಗ್ನೇಯದಲ್ಲಿ ಈ ಬ್ಲಾಕ್ ಅಲ್ಲಿ ಕುತ್ಕೊಳ್ಬೇಕಾಗುತ್ತೆ ಚೇರ್ ಹಾಕಿ. ಪೂರ್ವಾಭಿಮುಖ ನೀವು ಮುಖ ಪೂರ್ವಕ್ಕೆ ನೋಡ್ಬೇಕು. ನೀವು ಕುತ್ಕೊಳ್ಬೇಕಾಗಿರುವಂತದ್ದು ಈ ಕಡೆ, ಚೇರು ಇಲ್ಲ ಹಾಕೊಳ್ಬೇಕಾಗುತ್ತೆ. ಇದು ಟೇಬಲ್, ಇದು ಚೇರು. ಈ ಕಡೆ ಪೂರ್ವಾಭಿಮುಖ ಕುತ್ಕೊಳ್ಬೇಕಾಗುತ್ತೆ. ಇನ್ನ ಈ ಡೈರೆಕ್ಷನ್ಸ್ ಅಲ್ಲಿ ನೀವು ಆಫೀಸ್ಗೆ ಎಂಟ್ರೆನ್ಸ್ ಯಾವ ರೀತಿ ಕೊಡ್ತಾರೆ ಅಂತ, ಎಷ್ಟೊಂದ್ ಜನ ಇಲ್ಲಿ ಡೈರೆಕ್ಟ್ ಇಲ್ಲೇ ಟೇಬಲ್ ಇರುತ್ತೆ ಅಂತ ಇಲ್ಲಿ ಎಂಟ್ರೆನ್ಸ್ ಕೊಡ್ತಾರೆ. ಇದು ಕೂಡ ನಿಷಿದ್ಧ. ಸೇಮ್ ಕಾನ್ಸೆಪ್ಟ್. ನೀವು ಮನೆಗೆ ಹೆಂಗೆ ಎಂಟ್ರೆನ್ಸ್ ಕೊಡ್ತೀರಾ ನಮ್ಗೆ ಉಚ್ಚ ಸ್ಥಾನದಲ್ಲಿ ಅದೇ ರೀತಿ ಇಲ್ಲೂ ಎಂಟ್ರೆನ್ಸ್ ಕೊಡ್ಬೇಕಾಗುತ್ತೆ. ಈ ಡೈರೆಕ್ಷನ್ ಅಲ್ಲಿ, ಈ ಡೈರೆಕ್ಷನ್ ಅಲ್ಲಿ, ಈ ಡೈರೆಕ್ಷನ್ ಅಲ್ಲಿ ಅಥವಾ ಈ ಡೈರೆಕ್ಷನ್ ಅಲ್ಲಿ, ಈ 4 ಡೈರೆಕ್ಷನ್ ಅಲ್ಲಿ ನೀವೇನಾದ್ರು ಎಂಟ್ರೆನ್ಸ್ ಕೊಟ್ಟಿದ್ದೆ ಆಗ್ಲೇ ನೀವು ಅಲ್ಲಿ ಪಾಸಿಟಿವ್ ವೇವ್ಸ್ ಜಾಸ್ತಿ ಇರುವಂತದ್ದು. ಒಂದು ಮನೆಯಲ್ಲಿ ನಾವು ವಾಸ್ತುನ ಪಾಸಿಟಿವ್ ಮಾಡ್ಕೋಬೇಕು. ಮತ್ತೆ ನಮ್ಮ ಆಫೀಸಲ್ಲೂ ಕೂಡ ಪಾಸಿಟಿವ್ನೆಸ್ ನಾವು ಎಲ್ಲಿರ್ಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಅದು ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇದು ಬೇಸಿಕ್ ಥಿಂಗ್. ಇದು ಈ ಬೇಸಿಕ್ ಥಿಂಗು ನಾವು ಫಾಲೋ ಮಾಡಲೇಬೇಕು. ಇದು ಕಾಮನ್ ಆಗಿ ಎಲ್ರಿಗೂ ಒಂದೇ ಇರುತ್ತೆ. ಇದು ಅವ್ನು ಯಾವುದೇ ಒಂದು ಲೀಡರ್ ಆಗಿದ್ರು, ಯಾವುದೇ ಒಬ್ಬ ವ್ಯಕ್ತಿ ಆಗಿದ್ರು, ಏನೇ ಒಂದು ಕಂಟೆಸ್ಟ್ ಮಾಡಬೇಕು, ಯಾವ್ದಾದ್ರು ಒಂದು ಇಲ್ವಾ ಯಾವ್ದಾದ್ರು ಒಂದು ಗೋರ್ಮೆಂಟ್ ಇಂದ ನಾನು ಅಡ್ಮಿನಿಸ್ಟ್ರೇಷನ್ ಆಗಬೇಕು, ನಾನು ಒಂದು ಗೋರ್ಮೆಂಟ್ ಸರ್ವೆಂಟ್ ಆಗಿದ್ದೀನಿ, IAS IPS, ನಂಗೆ ಹೆಸರು ಕೆಡ್ತಾ ಇದೆ ಅಂದ್ರೆ ಇಲ್ಲೇನಾದ್ರೂ ಸಮಸ್ಯೆ ಇದೆ ಅಂತ ನಾವು ನೋಡ್ಕೊಳ್ಬೇಕಾಗುತ್ತೆ. ಕೆಲವೊಂದು ಕ್ವಾರ್ಟರ್ಸ್ ಕೊಂಡು ಹೋಗ್ತಾರೆ, ಆ ಕ್ವಾರ್ಟರ್ಸ್ ಅಲ್ಲಿ ಹೆಂಗೋ ಒಂದು ಇಟ್ಟಿರ್ತಾರೆ, ಮೇನ್ ರೋಡ್ಗೆ ಹತ್ರ ಆಗಂಗೆ ಡೋರ್ಸ್ ಇಟ್ಟಿರ್ತಾರೆ. ಸೊ ಆ ಡೋರ್ ಇಂದ ಓಡಾಡಿದ್ರು ಸಮಸ್ಯೆ ಅವ್ರಿಗೆ ಆಗ್ತಿರುತ್ತೆ. ಇಮಿಡಿಯೇಟ್ ಮನೆ ಚೇಂಜ್ ಮಾಡೋ ಸಮಸ್ಯೆ ಬಂದ್ಬಿಡುತ್ತೆ. ಅವ್ರಿಗೆ ಹೆಸರು ಕೂಡ ತುಂಬಾ ಕೆಡುತ್ತೆ. ನಮ್ಗೆ ಯಾವಾಗ ನೀಚ ಸ್ಥಾನದಲ್ಲಿ ಓಡಾಡ್ತೀವೋ ಹೆಸರು ಕೆಡೋದಂತೂ ನಿಶ್ಚಿತ. ಅದರಲ್ಲೂ ರಾಜಕಾರಣಿಗಳಿಗೆ ಇಮ್ಮಿಡಿಯೇಟ್ ಎಫೆಕ್ಟ್ ಆಗುತ್ತೆ. ಇಮ್ಮಿಡಿಯೇಟ್. ಯಾಕಂದ್ರೆ ಎಲ್ರ ಕಣ್ಣು ರಾಜಕಾರಣಿಗಳ ಮೇಲೆ ಇರುತ್ತೆ. ಅವ್ರು ಇರುವಂತ ವಾಸ್ತು ಏನಾದ್ರು ಕೆಡಿಸ್ಕೊಂಡ್ರೆ ಇಮ್ಮಿಡಿಯೇಟ್ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಇದಕ್ಕೆ ನಾನು ಹೇಳಿದ್ದು ಇಷ್ಟು ಜನರಲ್ ಆಗಿ ಎಲ್ಲರೂ ಫಾಲೋ ಮಾಡ್ಬೇಕು, ಯಾರು ರಾಜಕಾರಣಿಗಳು ಇರ್ತಾರೆ ಅವರು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಅವರ ಪರ್ಸನಲ್ ಹಾರೋಸ್ಕೋಪ್ ಅಲ್ಲಿ ಅವರು ದಶಾ ಯಾವ್ದು ನಡೀತಾ ಇದೆ ಅನ್ನೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವ್ರಿಗೆ ಯಾವ ದಶಾ ನಡೀತಾ ಇದೆ, ಅದರಲ್ಲೂ ಅವ್ರಿಗೆ ಏನಾದ್ರು ಶನಿ ದಶಾ ನಡೀತಾ ಇದ್ರೆ ತುಂಬಾ ಪವರ್ಫುಲ್ ಆಗಿರುತ್ತಾರೆ. ಯಾರಿಗೆ ಶನಿ ದಶಾ ನಡೆದು ಕಾಂಬಿನೇಷನ್ ಅಲ್ಲಿ 1ನೇ ಮನೆ 6, 10 ಮತ್ತೆ 11ನೇ ಮನೆ ನಡೀತಾ ಇರುತ್ತೆ, ಅವ್ರು ಪವರ್ಫುಲ್ ರೀಡ್ ಆಗಿರ್ತಾರೆ. ಅದು ನಮ್ಮ ಸ್ಟೇಟ್ ಅಲ್ಲಿ ಆಗಿರ್ಬೋದು, ಸೆಂಟ್ರಲ್ ಆಗಿರ್ಬೋದು, ಶನಿ ದಶಾ ನೋಡುದು
ಈ ಕಾಂಬಿನೇಷನ್ ಇದ್ದು 1 6 10 ಏನಾದ್ರು ಕಾಂಬಿನೇಷನ್ಸ್ ಇದ್ರೆ ಅವ್ರಿಗೆ ತುಂಬಾ ಪವರ್ಫುಲ್ ಲೀಡರ್ ಆಗಿರ್ತಾರೆ. ಇದ್ರ ಜೊತೆ ಕಾಂಬಿನೇಷನ್ ಏನಾದ್ರೂ 8ನೇ ಮನೆ ಬಂದ್ರೆ ಸ್ವಲ್ಪ ಅಬ್ಸ್ಟಕಲ್ಸ್ ಇರುತ್ತೆ. ಈ 8 12ನೇ ಮನೆ ಬಂದ್ರೆ ಸ್ವಲ್ಪ ಏನಾದ್ರೂ ಒಂದು ಅವ್ರಿಗೆ ಏನಾದ್ರೂ ಒಂದು ಕೆಟ್ಟ ಹೆಸರು, ಯಾರೋ ಮಾಡಿರೋ ತಪ್ಪು ಅಂತ ಇವು ಸಿಗಾಕೊಳ್ಳೋದು, ಅಥವಾ ಯಾವ್ದಾದ್ರು ಒಂದು ಅವ್ಯವಹಾರಕ್ಕೆ ಸಿಗಾಕೊಳ್ಳುವಂಥದ್ದು, ಇಮಿಡಿಯೇಟ್ ಅವ್ರಿಗೆ ಅವರು ಅದು ಇರುವಂತ ಸಚಿವ ಸ್ಥಾನದಿಂದನೂ ಅವರು ಕೆಳಗಡೆ ಬರುವಂಥದ್ದು ಸ್ಥಾನ ಈ 8 ಮತ್ತೆ 12ನೇ ಮನೆ ಬಂದ್ರೆ ಏನಾದ್ರೂ ಒಂದು ಸಮಸ್ಯೆ ತಂದ್ಕೊಡುತ್ತೆ. ಈ ಸಮಸ್ಯೆಯಿಂದನೂ ಹೊರಗೆ ಬರೋಕ್ಕೆ ಕಾಂಬಿನೇಷನ್ ಅಲ್ಲಿ ಯಾವ್ದು ನಡೀತಾ ಇದೆ ಅನ್ನೋದು ನೋಡ್ಕೋಬೇಕು. ಅವರ ಜಾತಕದಲ್ಲಿ 11ನೇ ಮನೆ ಯಾವ್ದಿದೆ ಅಂತ ನೋಡ್ಕೊಳ್ಬೇಕಾಗುತ್ತೆ. ಮೇನ್ ಆಗಿ ಈ 11ನೇ ಮನೆ ಗ್ರಹಕ್ಕೆ ಅವ್ರು ಅತಿ ಹೆಚ್ಚು ಉಂಗ್ರ ಮಂತ್ರಪಠನೆ ಅವ್ರು ಮಾಡುವಂಥದ್ದು ಪೂಜೆ ಎಲ್ಲ ಮಾಡಿದ್ರೆ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಮೇನ್ ಬೇಸಿಕ್ ಆಗಿ ಅವರು ಆಫೀಸಲ್ಲಿ ಇರುವಂತಹ ವಾಸ್ತು ನೋಡ್ಕೊಳ್ಬೇಕಾಗುತ್ತೆ, ಅವ್ರ ಮನೆಯಲ್ಲಿ ಇರುವಂತಹ ವಾಸ್ತು, ಮತ್ತೆ ಯಾವುದು ದಶ ನಡೀತಾ ಇದೆ. ಸರ್ ನನಗೆ ಶನಿ ದಶ ನಡೀತಾ ಇಲ್ಲ, ನನಗೆ ರಾಹು ದಶ ನಡೀತಾ ಇದೆ, ಸೂರ್ಯ ದಶ ನಡೀತಾ ಇದೆ, ಯಾವ್ದಾದ್ರು ಸರಿನೇ ಅಲ್ಲಿ ನಕ್ಷತ್ರದಲ್ಲಿ ಯಾವುದು ಗ್ರಹ ಇದೆ, ಉಪ ನಕ್ಷತ್ರದಲ್ಲಿ ಯಾವ ಗ್ರಹ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ನಮ್ಗೆ 8ನೇ ಮನೆ ಮತ್ತು 12ನೇ ಮನೆ ಬರುತ್ತೆ ಅವಾಗ ಸಡನ್ ಲಾಸಸ್ ಏನಾದ್ರು ಒಂದು ಕಳ್ಕೊಳ್ತಾನೆ ಇರ್ತೀವಿ. ಒಂದು ಮನೆ ಅಡ ಇಟ್ಟು ಎಷ್ಟೊಂದು ಜನ ಪಾಲಿಟಿಕ್ಸ್ಗೆ ರಾಜಕೀಯ ಜೀವನಕ್ಕೆ ದುಡ್ಡು ಹಾಕಿರ್ತಾರೆ, ₹1 ರಿಟರ್ನ್ ಬರಲ್ಲ. ಅವರ ಜೀವನವನ್ನೇ ರೋಡ್ ಬಂದಂಗೆ ಆಗಿರುವಂಥದ್ದು ಸುಮಾರು ಜನಕ್ಕೆ ಆಗಿರುತ್ತೆ. ಅದಕ್ಕೆ ಜಾತಕದಲ್ಲಿ ಈ ಕಾಂಬಿನೇಷನ್ ಇದೆಯಾ ಮೊದಲನೇದಾಗಿ ವಾಸ್ತುಶಾಸ್ತ್ರವಾಗಿ ನಾವು ಅಲ್ಲಿ ಇದೀವ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ರಾಜಕೀಯ ಜೀವನದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಾವು ಯಾವ್ದಾದ್ರೂ ಒಂದು ತಪ್ಪಿಗೆ ಸಿಗಾಕೊಂಡು ಈ ರಾಜಕೀಯನ ಬೇಡ ಅಂತ ಒಂದು ಈಚೆ ಬರ್ತೀವಿ, ಅಥವಾ ಅವರೇ ನಿಮ್ಮನ್ನ ತೆಗ್ದಾಕ್ತಾರೆ. ಸೊ ರಾಜಕೀಯ ಎಂಟ್ರೆನ್ಸ್ ನಾವು ಇದೀವಿ ಅಥವಾ ಫ್ಯೂಚರ್ ಅಲ್ಲಿ ನಾವು ರಾಜಕಾರಣಿ ಆಗ್ಬೇಕು ಅಂದ್ರೆ ಒಂದು ನಿಮ್ಮ ಮನೆಯ ವಾಸ್ತುಶಾಸ್ತ್ರ, ಮತ್ತೆ ನೀವು ಇರುವಂತ ಆಫೀಸಲ್ಲಿ ಯಾವುದು, ಮತ್ತೆ ನಮ್ಮ ಪರ್ಸನಲ್ ಹಾರೋಸ್ಕೋಪ್ ಅಲ್ಲಿ ಯಾವ ದಶ ನಡೀತಾ ಇದೆ, ಮತ್ತೆ ಯಾವ ನಕ್ಷತ್ರ ಉಪನಕ್ಷತ್ರ ಇದೆ ಅಂತ ನಾವು ಇಷ್ಟು ಬೇಸಿಕ್ ಆಗಿ ತಿಳ್ಕೊಂಡು ರಾಜಕಾರಣ ಮುಂದುವರಿಸಿದ್ರೆ ಸಾಕು. ನಾವು ಹಿಂಗ್ ಬರುವಂತ ಎಲೆಕ್ಷನ್ ಅಲ್ಲಿ ಗೆಲ್ತೀವೋ ಇಲ್ವೋ ಅಂತ ಕೂಡ ತಿಳ್ಕೊಬಹುದು. ಇಷ್ಟು ರಾಜಕೀಯ ವೃತ್ತಿ ಜೀವನ. ಯಾರು ಪೊಲಿಟಿಕ್ಸ್ ಎಂಟ್ರಿ ಕೊಡಬೇಕು ಅಥವಾ ಈಗ ಇದೀರಾ ನಿಮ್ಮ ರಾಜಕೀಯ ಜೀವನ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಬೇಕು ಅಂದ್ರೆ ಈ ಬೇಸಿಕ್ ಥಿಂಗ್ಸ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ವಾಸುದೇವ ಆಸ್ಟ್ರೋ ಗೋಲ್ಡ್ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ಹಾಕುವಂಥ ಇನ್ಫಾರ್ಮೇಷನ್ ನಿಮಗೆ ರೀಚ್ ಆಗುತ್ತೆ. ಥ್ಯಾಂಕ್ ಯು.